ಸಂಗಮೇಶ ಮಹಾಲಿಂಗಪ್ಪ ರಹಿತ ಅಂಗಮಾಲಕಾತ್ಮರಾಮ ಶ್ರೀ ಗುರು ಕೃಪೆ ಎಂಬ ಮಳೆಗಾಲ ಸುರದೇತು ರೈತ ಮಾಡಿದ ಒಳೆ ಗಡಿಬೇಡಿ ತಂಗಿ ರೈತ ಮಾಡಿದ ಒಳೆ ಗಡಿಬೇಡಿ ದುರ್ಗುಣ ಪಶು ಪವಿತ್ರ ಬೀಜ ಮುಟ್ಟ್ಯಾವ ಆರಿಗಂತಾನ ಬಳ ಸಾಲ ಹೊಡೆ ದುರ್ಗುಣ ಪಶು ಪವಿತ್ರ ಬೀಜ ಮುಟ್ಟ್ಯಾವು ಆರಿಗಂತಾನ ಬಳ ಸಾಲ ಹೊಡೆ ಅದಕ್ಕೆ ಇಲ್ಲಿ ನಮ್ಮ ಆತ್ಮರಾಮ ಇದ್ದವ ಏನ್ ಮಾಡ್ತಾನ ಈ ಶರೀರ ಅನ್ನುವಂತ ಹೊಲಕ ಶ್ರೀ ಗುರು ಕೃಪೆ ಅನ್ನುವಂತ ಮಳೆಗಾಲ ಮಾತ್ರ ಸುರಿದಾಗ ಅಲ್ಲಿ ಕೂರಿಗೆ ಕೂಡ ಮಾತ್ರ ರೈತ ಓಡಾಡಿ ಅಲ್ಲಿ ಓಂ ನಮ ಶಿವಾಯ ಅನ್ನುವಂತ ಬೀಜ ಬಿತ್ತಾನವ ಈ ಶರೀರ ಅನ್ನುವಂಥದ್ದು ಮಾತ್ರ ಹಸರು ಮಾಡ್ಕೋಬೇಕಾದ್ರ ನಮ್ಮ ಆತ್ಮರಾಮ ಇದ್ರೊಳಗೆ ಏನು ಮಾಡ್ತಾನ ಇದ್ರೊಳಗೆ ಬೆಳಿ ಬರ್ಬೇಕಪ್ಪ ಅಂತಂದ್ರ ಶ್ರೀ ಗುರು ಅನ್ನುವಂಥ ಕೃಪೆ ಅನ್ನುವಂಥದ್ದು ಮಾತ್ರ ಅಲ್ಲಿ ಮಳಿ ಬರಬೇಕು ಓಂ ನಮ ಶಿವಾಯ ಅನ್ನುವಂಥದ್ದು ಮಾತ್ರ ಬೀಜ ಬಿತ್ತಬೇಕು ಮುಂದೆ ಆನಂದ ಉಯ್ಯಾಲಿ ಅನ್ನುವಂಥ ಮಾತ್ರ ಆ ತೆನಿಗಳು ಜೋತ್ಯಾಡಬೇಕು ಜೋತ್ಯಾಡಿದಾಗ ಸ್ವಾನಂದ ಅನ್ನುವಂಥದ್ದು ಮಾತ್ರ ನಿನಗೆ ಸುಖ ಸಿಗ್ತದೆ ಅಂತ ಹೇಳ್ತಾನಮ್ಮ ಅದಕ್ಕೆ ಅದ್ರೊಳಗ ಎಂಥ ಕಸ ಮಾತ್ರ ತೆಗೆದು ಕೊಡ್ತಾನ ಇದ್ರೊಳಗಿರುವಂಥದ್ದು ಮಾತ್ರ ಕಸ ಯಾವಾಗ ತೆಗೆದು ಹೋಗಾಡ್ತಾನ ಅನ್ನೋದ್ರ ಬಗ್ಗೆ ಕವಿ ಹೇಳ್ತಾನ ಇದ್ರೊಳಗೆ ಅದಕ್ಕೆ ಇವೆಲ್ಲ ತೆಗೆದು ಹೋಗಾಡ್ದಾಗ ಮಾತ್ರ ಈ ಶರೀರ ಅನ್ನುವಂಥದ್ದು ಹೊಲ ಶುದ್ಧ ಆಗ್ತದೆ ಅಂತ ಹೇಳ್ತಾರ ಅವರು ಇದು ಬರೀ ಶುದ್ಧ ಮಾಡೋದ್ರಾಗೆ ಟೈಮ್ ಹೋಗ್ಯದ ಖರೆ ಮತ್ತೆ ದೇವ್ರಿಗೆ ಹೆಂಗೆ ಈ ಶರೀರದಾಗ ಹಿಡಿಸ್ತಾನ ದೇವ್ರಿಗೆ ಇಟ್ಕೊಳ್ಳೋ ಜಾಗ ಅದ ಈಗಿರ್ಬಲ್ಲಿ ಬರೇ ನೋಡ್ರಿ ಇಲ್ಲ ಒಂದೊಂದು ಎಲ್ಲ ಮಗ ಬಿಟ್ಟಿರ್ತಾರ ಪಟ್ಟಕ್ಕೆ ಹಾಕಿರ್ತಾರ ಅವು ಏನೋ ನಾನು ದೇವ್ರು ಹೇಳ್ತೀನಿ ತಿಳ್ಕೊಂಡು ಜಡಿ ಬಿಟ್ಕೊಂಡು ಒಂದು ಸೌಂಡ್ ಕುಣದೇ ಕುಣಿತಿರ್ತಾವ ಓಹೋ ಮಾಡ್ತಿರ್ತಾವ ಒಳಗೆ ಒಂದೊಂದು ಹ್ಞೂ ಒಂದು ಸೌಂಡ್ ಕುಣಿತಿರ್ತಾವ ಆ ದೇವ್ರ ಮೈಯಾಗ ಇವ್ರ ಮೈಯಾಗ ಹಿಡಿಸ್ಯಾನು ಆ ದೇವ್ರು ಬಂದು ಬರೀ ಅರ್ಧ ಹೊಕ್ಕಿದಕ್ಕೆ ಏನು ಮನಿ ಮಾಡ್ತಾವ ಇವು ಮತ್ ಪೂರ ಒಳಗೆ ಹೋಗ್ರಿ ಹೆಂಗ ಆಗ್ತದ ಹಣಿ ಬರ ಅದಕ್ಕ ಅದು ಕಾಣ್ಲಾರ್ದಂಗೆ ಬಂದು ಹೊಕ್ಕೋತಂಗಿ ಬರೀ ಒಂದು ಜುಳುಕ್ ಬಂದು ಆ ದೇವ್ರ ಪೂರಾ ಮಾತ್ರ ಹೊಕ್ಕಿಲ್ಲದ ಒಳಗ ಆ ಒಂದು ಜುಳುಕಿಗಾಗಿ ಈ ನಮನಿ ಮಾಡ್ಲಕತ್ತಿದಿ ಅಂತ ದೇವರಿಗೆ ಏನೋ ಈ ನಾನು ತೊಗಲಿನ ಮನೆ ಆಗದ ತಿಕ್ಕಿ ಗಂಟೆ ಬಿದ್ದಾವ ತಗಲು ಮಾರ್ಯಾಕಿ ಈಗ ತಗಲು ಮಾರ್ಯಾಕಿ ಎಲ್ಲರೂ ಕೂಡ ಬರೀ ಇದೇ ತಗಲೇ ಬರೀ ತಗಲಿ ವ್ಯಾಪಾರಿ ಅದ್ರ ಈಕಿದು ಬರೀ ಸುಳ್ಳಿನ ಮಾರಾಟ ಅದಕ್ಕೆ ತಂಗಿ ಇಂಥ ತಗಲಿ ವ್ಯಾಪಾರ ಮಾಡ್ಕೊತ ಹೋಗ್ಬೇಡ ಏಟಾಗಲಕ್ಕೆ ಒಂದು ಜರ ಬಂಗಾರ ಮಾರಾಟ ಮಾಡೋದು ಕಲಿ ಶಿವಶರಣರ ಸಾಹಿತ್ಯಗಳು ಶಿವಶರಣೀಯರ ಸಾಹಿತ್ಯಗಳು ಎಂತಿಂಥವ್ರು ಮಾತ್ರ ನೀನು ಬಳಸಾಡ್ಕೊತ ಹೋಗು ಅಂದ್ರೆ ಬಾಯಿ ಶುದ್ಧ ಆಗ್ತದ ಮತ್ತು ಬೀದಿಕೆರೆ ನೀ ಒಂದು ಸಲ ಬರ್ತಿ ಎರಡು ಸಲ ಬರ್ತಿ ಮೂರನೇ ಸಲ ಚೀತಕ್ಕೆ ಬೀಳ್ತಿ ಇವೇನು ನೋಡಿದಿಲ್ಲ ಎಂತಿಂಥವು ಬಳಸಾಡ್ತಾವ ಒಳಗೆ ಇಂಥವೆಲ್ಲ ಬಳಸಾಡ್ಕೊತ ಹೋದ್ರೆ ತಂಗಿ ನೀನು ಬಾಯಿ ತೀರಾ ಇಟ್ಟು ಹೊಲಸಾಗ್ತದೆ ಹೊರತಾಗಿ ಅಲ್ಲಿ ಒಳ್ಳೇದು ಮಾತ್ರ ಬೀಜ ಹುಟ್ಟಂಗಿಲ್ಲ ಬಾಯಾಗ ಅದಕ್ಕೆ ಇಲ್ಲಿ ಏನು ಹೇಳ್ತಾರ ಆನಂದವೈಯಾಲಯ ಮೇಲೆ ಸ್ವಾನಂದ ತೆನಿ ಹೊಡಿ ತೂಗಾಡಿ ಹವದು ಸ್ವಾನಂದ ತೆನಿ ಹೊಡಿ ತೂಗಾಡಿ ಪರಮಾನಂದ ಪರತರ ರೂಪದ ಬೆಳಿ ಬಂದಾದ ತಂಗಿ ಭಾರ ಮಾಡಿ ಪರಮಾನಂದ ಪರತರ ರೂಪದ ಬೆಳಿ ಬಂದಾದ ತಂಗಿ ಭಾರ ಮಾಡಿ ಪರಮಾನಂದ ಕೇಳ ರೈತ ತಂಗಿ ಸೋಜ್ಞ ಅವನೇ ಸೋಜ್ಞ ಮೂರು ಲೋಕಕ್ಕ ಅವನ ನಿಶಾನೆ ಅವನ ನಿಶಾನೆ ಆ ರೈತನ ಸರಿ ಭೂಮಿಗೆ ಯಾವುದು ಎಲ್ಲ ಪ್ರಾಣಿ
ಗಿರ್ಧಾಣಿ ನೀನು ಗಿರ್ಧಾಣಿ ಎರಡು ಮೂರು ಸರ್ತೆ ಹದ ಎಂಬ ಹರ್ತಿ ಹಾಕಿ ಹಸನ ಮಾಡಿದ ಇದಕ್ಕಿಲ್ಲ ಕಮ್ಮ ತಂಗಿ ಹಸನ ಮಾಡ್ಯಾನ ಇದಕ್ಕಿಲ್ಲ ಕಮ್ಮ ಸಂಗಮೇಶ ಮಹಾಲಿಂಗಪ್ಪ ರೈತ ಅಂಗಭಲ್ದ ಮಾಲಕ ಆತ್ಮರಾಮ ಅದಕ್ಕೆ ಮುಂದೆ ಇಲ್ಲಿ ಬೆಳೆಯದು ಎಲ್ಲ ಬತ್ತು ಬೆಳೆ ಬಂದ ಬಳಿಕ ಮುಂದೆ ಏನ್ ಮಾಡ್ತಾನ ರೈತ ಇದಕ್ಕೆ ಹೊಲಕ್ಕೆ ಮಾತ್ರ ಎಲ್ಲ ಶುದ್ಧ ಮಾಡ್ದ ಬೆಳೆನು ಬಂದು ಮತ್ತ ಅಲ್ಲಿ ಹಕ್ಕಿಗಳು ಹೆಂತಿಂತವ್ ಬರ್ಲಕತ್ತು ಮ್ಯಾಗ ಅಜ್ಞಾನ ಅನ್ನುವಂತ ಹಕ್ಕಿಗಳು ಮಾತ್ರ ಹಾರಾಡಕತ್ತು ಆ ಜ್ಞಾನ ಅನ್ನುವಂತ ಕವಣಿ ಹಿಡಿದು ಮಾತ್ರ ರೈತ ಮಾತ್ರ ಅವಕ್ಕೆ ಓಡಿಸ್ಲಕತ್ತ ಹೆಂತಿಂತವೆಲ್ಲ ಸಲಕರಣೆಗಳು ಮಾಡ್ಕೋತ ಹೋದಾಗ ತಂಗಿ ಈ ಶರೀರ ಅನ್ನುವಂಥದ್ದು ಮನಿ ಮಾತ್ರ ಶುದ್ಧ ಆಗ್ತದ ಬರೇ ಇನ್ನ ಇದು ಮನಿ ಶುದ್ಧ ಮಾಡಿವಿ ಅಷ್ಟೇ ಇದ್ರೊಳಗೆ ಏನು ಇಟ್ಟೇ ಇಲ್ಲಮ್ಮ ಇನ್ನ ಬರೇ ಸ್ವಚ್ಛ ಮಾಡ್ಯಾನ ಅಷ್ಟೇ ಕೋಲಿ ಸ್ವಚ್ಛ ಮಾಡ್ಯಾನ ಇದ್ರೊಳಗೆ ಇಟ್ಕೊಳ್ಳೋದು ಅಕ್ಕಿನ ಹಣಿ ಬರ ಏನೋ ಬಂದಿಲ್ಲ ಅವ ಒಳಗ ಅದಕ್ಕೆ ಅವ್ರು ಕೇಳಿದ್ರು ನೋಡ ಅಗಳೇ ಜಾಗ್ರ ಸ್ವಪ್ನ ಸುಸುಪ್ತಿಯಲ್ಲಿ ಅವನ ಸ್ಥಾನ ಎಲ್ಲೆಲ್ಲಿ ಇರ್ತದ ಅಂತ ಅವ್ರು ಕೇಳ್ಯಾರ ಯಾರು ನಮ್ಮ ಪೂಜಾರಿ ಅವ್ರು ಕೇಳ್ಯಾರ ಜಾಗ್ರದೊಳಗೆ ಎಲ್ಲಿರ್ತಾನ ಸ್ವಪ್ನದೊಳಗೆ ಎಲ್ಲಿರ್ತಾನ ಸುಸುಪ್ತಿಯಲ್ಲಿ ಮಾತ್ರ ಎಲ್ಲಿರ್ತಾನ ಅಂತ ಕೇಳ್ಯಾರ ಅವ್ರು ಈ ಜೀವಾತ್ಮ ಜಾಗ್ರದೊಳಗೆ ಎಲ್ಲಿರ್ತಾನ ಸುಸುಪ್ತಿಯಲ್ಲಿರ್ತಾನ ಸ್ವಪ್ನಾವಸ್ಥಿ ಒಳಗೆ ಎಲ್ಲಿರ್ತಾನ ಜಾಗ್ರದೊಳಗೆ ಮಾತ್ರ ಈ ಕಣ್ಣಿನೊಳಗಿರ್ತಾನ ಯಾರು ಆತ್ಮರಾಮ ಸುಸುಪ್ತಿಯಲ್ಲಿ ಹೃದಯ ಸ್ಥಾನಕ್ಕಿರ್ತಾನ ಇನ್ನ ಸ್ವಪ್ನದೊಳಗೆ ಮಾತ್ರ ಈ ಕಂಠಸ್ಥಾನದೊಳಗೆ ಇರ್ತಾನ ಹಿಂಗ ಜಾಗ್ರ ಮತ್ತು ಸ್ವಪ್ನ ಸುಸುಪ್ತಿ ಅಂತ ಮೂರು ಅವಸ್ಥೆಗಳದಾವ ಈ ಮೂರು ಅವಸ್ಥೆ ಒಳಗ ಆ ಜೀವ ಆತ್ಮರಾಮ ಒಂದೊಂದು ಜಾಗಕ್ಕೆ ಇರ್ತಾನವ ಅದಕ್ಕೆ ನಮ್ಮ ಪೂಜಾರಿಗಳು ಕೇಳಿದ್ರದ್ದು ವಿಷಯ ಇದು ಹೆಂಗಾದ ನೋಡ್ರಿಯಪ್ಪ ನಮಗೆ ತಿಳಿದಟ್ಟು ಹೇಳಿ ಮತ್ತೆ ನಿಮಗೆ ಏನ್ರಿ ಬ್ಯಾರೆ ಐತಪ್ಪ ಅಂತಂದ್ರೆ ನೀವು ಹೇಳ್ಬೋದು ಅದಕ್ಕೆ ಬಂದು ಮತ್ತೇನು ಕೇಳ್ಯಾರ ಅದಕ್ಕೆ ನಮ್ಮ ಪೂಜಾರಿ ಅವ್ರು ಏನು ಕೇಳ್ಯಾರ ಗುರುರು ಬ್ರಹ್ಮ ಗುರುರು ವಿಷ್ಣು ಗುರುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮಯ ಶ್ರೀ ಗುರುವೇ ನಮಃ ಅಂತ ತಿಳ್ಕೊಂಡು ಎಲ್ಲಾರು ಮಾತ್ರ ಗೀಗಿ ಪದ ಹಾಡೋರು ಡೊಳ್ಳಿನ ಪದ ಹಾಡೋರು ಭಜನಾ ಮಾಡೋರು ಎಲ್ಲಾರು ಮಾತ್ರ ಅದನ್ನೇ ಹೇಳ್ತಾರ ಅದನ್ನೇ ಜೈಘೋಷ ಮಾಡ್ತಾರ ಯಾಕೆ ಮಾಡ್ತಾರ ಅಂತ ಕೇಳ್ಯಾರ ಅವ್ರು ಗುರುನೇ ಮಾತ್ರ ಅವನಿಗೆ ಅಂದಾರ ಬ್ರಹ್ಮನು ಅವನಿಗೆ ಅಂದಾರ ಗುರುವೇ ವಿಷ್ಣು ಗುರುವೇ ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂದ್ರೆ ಒಬ್ಬನಿಗೆ ಅಂದಾರ ಇವು ವಸ್ತು ಶಬ್ದಗಳವರು ಹಾ ವಸ್ತು ಏನಂದಾನ ಸದ್ಗುರುವೇ ನಿಮ್ಮ ಧ್ಯಾನ ಮಾಡಲು ಯಾರಿಗೆ ಹೇಳಿರುವೆ ಎಲ್ಲ ರೂಪವು ನೀನೇ ತಾಳಿರುವೆ ಹಾ 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 ಎಲ್ಲ ರೂಪವು ನೀನೇ ತಾಳಿರುವಿ ಸದ್ಗುರುವೇ ನಿನ್ನ ಧ್ಯಾನ ಮಾಡಲು ಯಾರಿಗೆ ಹೇಳಿರುವಿ ಗುರುವಾದವನು ಅವನೇ ಹರ ಆದವನು ಅವನೇ ಶಿವ ಆದವನು ಅವನೇ ನಂದಿ ಆದವನು ಅವನೇ ಹೆಣ್ಣಾದವನು ಅವನೇ ಉಸುವಾಲಕ್ಕೆ ಬರ್ತದ ಖರೆ ಅವ ಆದಾಗ ನಿಮ್ಗೆ ಆಗಕ್ಕೆ ಬರಲ್ಲ ಬರ್ಲ ನೋಡ ಇವ್ರದ ಒಬ್ಬಗ ಆಗ್ಯಾನ ಯಾವ ಹೆಣ್ಮಗಳು ಆಗ್ಯಾಳ ಯಾವತ್ತಿ ಒಂದು ಹುಣ್ಣಿಮೆ ಹೆಸರು ಹೇಳಲ್ಲ ನಿಮ್ಮ ಹೆಣ್ಮಕ್ಳಿಗೆ ಏನಾಗ್ಯದ ಹಬ್ಬಕ್ಕೆ ದೋತ್ರ ಹುಟ್ಟಾಳ ಹುಟ್ಟು ಚಂದ್ರಮ್ಮಗೆ ಆರತಿ ಬೆಳಿಗ್ಯಾಳ ಅದು ಯಾವ ಹುಣ್ಣಿಗೆ ಬೆಳಿಗ್ಯಾಳ ಆ ಹೆಣ್ಮಗಳ ಹೆಸರು ಹೇಳ ದೋತ್ರ ಹುಟ್ಟಾಳ ದೋತ್ರ ಹುಟ್ಟು ಆರತಿ ಬೆಳಿಗ್ಯಾಳ ಹೌದು ಅಕ್ಕಿ ಯಾರು ಯಾವ ಹುಣ್ಣಿಗೆ ಬೆಳಗುದು ಏನು ಕಾರಣದಿಂದ ಬೆಳಗದಕ್ಕಿ ಕಲಿಯುಗದಾಗ ಅದ ಉಳ್ದಾದ ಏನ ಅದ ಪೂಚು ಹಿಂದೆ ಗೀಚ್ ಹೋಗ್ನಿ ಎರಡು ಮೂರು ಸರ್ತೆ ಹದ ಎಂಬ ಹರ್ತಿ ಹಾಕಿ ಹಸನ ಮಾಡಿದಾದಕ್ಕೆಲ್ಲ ಕಮ್ಮ ಹುಡುಗಿ ಹಸನ ಮಾಡಿದಾದಕ್ಕೆಲ್ಲ ಕಮ್ಮ ಸಂಗಮೇಶ ಮಹಾಲಿಂಗಪ್ಪ ರೈತ ಅಂಗಬಲದ ಮಾಲಕ ಆತ್ಮರಾಮ ಅಜ್ಞಾನ ಅನ್ನುವಂತ ಹಕ್ಕಿಗೆ ಕೇಳ ತಂಗಿ ಜ್ಞಾನಂಬೋ ಕವಣಿ ಮಾತ್ರ ಹಿಡಿದಾನು ರೈತ ಜ್ಞಾನ ಅನ್ನುವ ಕವಣಿ ಹಿಡಿದಾನು
ಕೈಯಾಗ ಹಿಡಿದು ಅಜ್ಞಾನ ಹಕ್ಕಿಗಳಿಗೆ ಜ್ಞಾನದ ಕವಣಿಲೆ ಹೊಡೆದಾನ. ಈ ಪ್ರಕಾರವಾಗಿ ತಂಗಿ ನಿನ್ನ ಶರೀರ ಶುದ್ಧ ಮಾಡ್ಕೋ. ಆವಾಗ ಇದ್ರಾಗ ತಂಗಿ ಆಗ ಬೀಳ್ತಾದ ಬೆಳಕ. ಬೆಳಕ ಬಿದ್ದಾಗ ಕಾಣುತ್ತಾದ ಎಲ್ಲ ಠಳಕ. ಠಳಕ ಕಾಣಬೇಕಾದ್ರ ನಿಲ್ಲಲಿ ಇರಬೇಕು ಬಹಳ ಝುಳುಕ. ಝುಳುಕ ಇದ್ದಾಗ ತಂಗಿ ಝಳಕ ಮಾಡ್ಲಕ್ಕ ಬರ್ತೈತಿ ನಿನಗ. ಆತ್ಮರಾಮ ಅನ್ನುವಂತವನೇ ಮಾತ್ರ ಆನ ಮಾಲಕ. ಆತ್ಮರಾಮನ ಕೈಯಾಗ ಶರೀರ ಸಿಕ್ಕು ಮಾತ್ರ ಒದ್ದಾಡದ ತಂಗಿ. ಅವ ಹೇಳಿದಂಗೆ ಮಾತ್ರ ಕೇಳ್ತೈತಿದು ಮ್ಯಾಲ ಮ್ಯಾಲಕ. ಹಿಂಗೆ ಎಷ್ಟೋ ಮಂದಿ ಹೋಗ್ಯಾರ ತಂಗಿ ತೋರಿಸಿ ತಮ್ಮ ಹೆಳಕ. ಹಿಂಗೆ ಎಷ್ಟೋ ಮಂದಿ ಹೋಗ್ಯಾರ ತಂಗಿ ತೋರಿಸಿ ತಮ್ಮ ಹೆಳಕ. ನಮಸ್ಕಾರ ಬುದ್ಧಿದು ಒಂದು ಹುಡುಗಿಗೆ ಮಾತ್ರ ಉಳ್ದಾದ್ರೆ ಅಣ್ಣ. ಇನ್ನ ಅದೊಂದು ವಿಷಯ ಹೇಳಬೇಕಾಗ್ಯದ ಕೇಳಿ ಈಗ. ನಮಸ್ಕಾರ ಅಂದ್ರ ಹ್ಯಾಂಗಿರ್ತೈತಿ? ಯಾವ ನಮಸ್ಕಾರ ಭಗವಂತಗೆ ಮುಟ್ಟತೈತಿ? ಇನ್ನ ಕೆಲವೊಂದು ನಮಸ್ಕಾರ ಅದಾವ ನಮ್ಮ ಜಗತ್ತದ ಒಳಗ. ಒಬ್ಬೊಬ್ರು ಕೈ ಹಿಡಿದು ಮಾತ್ರ ನಮಸ್ಕಾರ ಮಾತ್ರ ಮಾಡ್ತಾರ ಹೆಂಗ. ಕೆಲವೊಬ್ರು ಟಾಟಾ ಬಾಯ್ ಬಾಯ್ ಅಂತ ಮಾಡ್ತಾರ ಅವರು ಬಸ್ಸಿನಾಗ ಹೋಗಾಗ. ಇದ್ರು ಒಂದೇ ನಮಸ್ಕಾರ ವಿಚಿತ್ರ ಮಾತ್ರ ಆದಾರಣ್ಣ. ಇನ್ನ ಪೊಲೀಸ್ ಡಿಪಾರ್ಟ್ಮೆಂಟ್ದವ್ರನ್ನು ರಫ್ ರೈಟ್ ಅಂತ ಹೊಡಿತಾರ ತೋರಿ ಈಗ. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕು. ಸಣ್ಣ ದೊಡ್ಡವರು ಅನ್ನೋದು ತಿಳಿಯದೆ ಭಾವದಲ್ಲಿ ಬದಲಾಗಿ ಹೊದಲು ಬಿದ್ರೆ ಹಾಳಾಗಿ ಹೋಗ್ತೀರಿ ನೀವು ಉಳಿಯದೆ ಅಂತ ಹೇಳಿದ್ರು ನಮ್ಗ. ಅದಕ್ಕೆ ನೋಡ ತಂಗಿ ನಮಸ್ಕಾರ ಅಂದ್ರೆ ಯಾವ ಪ್ರಕಾರವಾಗಿರ್ತದ, ಯಾವ ನಮಸ್ಕಾರ ಹೋಗಿ ಆ ಮಲ್ಲಯ್ಯ ಮುಡ್ತದ ಅನ್ನೋದ್ರ ಬಗ್ಗೆ ಹೇಳ್ಬೇಕಾಗ್ಯದ ಈಗ. ಇವು ನಾವು ಜಗತ್ತಿನೊಳಗೆ ಎಷ್ಟೆಷ್ಟು ನಮಸ್ಕಾರಗಳು ಮಾಡ್ತೀವಿ ರೀ. ಅಂಕ ನಮಸ್ಕಾರ. ಊರಾಗ ಒಬ್ಬ ಸರ್ಪಂಚ್ ಇದ್ನಪ್ಪ ಅಂತಂದ್ರ ಅವ್ನ ಕಡೆಗೆ ಏನ್ರಿ ಕೆಲಸ ಮಾಡ್ಕೋಬೇಕಾಗಿತ್ತಂದ್ರ ನಮಸ್ಕಾರಿ ಬಾಬಾ ಅಂತೀವಿ. ಮೊದಲು ಹೋಗೋಣ ಅವ್ನ ಕೆಳಗ. ಬೇಡ, ಸರ್ಪಂಚನ ಕಡೆಯಿಂದ ಏನ್ರಿ ಕೆಲಸ ಮಾಡ್ಕೊಳ್ದಿರ್ತದ. ಇವು ಎಲ್ಲ ಸ್ವಾರ್ಥದ ನಮಸ್ಕಾರಗಳದಾವ್ ತಂಗಿ. ಇವು ಅಂಕ ನಮಸ್ಕಾರ ಪರಮಾತ್ಮ ಹೋಗಿ ಮುಟ್ಟಂಗಿಲ್ಲ. ಯಾವ ನಮಸ್ಕಾರ ಮಾತ್ರ ಪರಮಾತ್ಮ ಹೋಗಿ ಮುಡ್ತು ಪಕ್ಕ ಕೇಳು. ನಿನ್ನಲ್ಲಿರುವಂತ ಚಿತ್ತ ಮನ ಬುದ್ಧಿ ಅಹಂಕಾರ ಜ್ಞಾತೃ ಪಂಚ ಅಂತ ಕರುಣಾದಿಗಳು ಏನದಾವಲ್ಲ ಅವೆಲ್ಲ ಶುದ್ಧೀಕರಣ ಒತ್ತಟ್ಟೆ ಮಾಡೋಕೆಲ್ಲ. ತನು ಮನ ಧನ ಅನ್ನುವಂಥದ್ದು ಏನದಲ್ಲ ಇದು ಎಲ್ಲ ಸುಳ್ಳದ. ನಾನು ಹುಟ್ಟಿರುವಂತ ಘನ ಸುಳ್ಳದ, ಗಳಿಸಿರುವಂತ ಹಣನು ಸುಳ್ಳದ, ಈ ಜಗತ್ತಿನ ಒಂದು ದಿನ ಸುಳ್ಳದ. ಆ ಮಲ್ಲಯ್ಯನ ಪಾದವೇ ಸತ್ಯ ಅದ ತಿಳ್ಕೊಂಡು ಯಾವಾಗ ನೀ ದೀರ್ಘದಂಡ ನಮಸ್ಕಾರ ಹಾಕ್ತಿದಿ ಅದೇ ಖರೆ ನಮಸ್ಕಾರ. ಅದು ಹೋಗಿ ಮಲ್ಲಯ್ಯಗೆ ಮುಡ್ತದೆ. ಇಂಥ ವಿಷಯ ಕೇಳಿದಳು ಹೆಣ್ಮಗಳು. ನಮಸ್ಕಾರ ಬುದ್ಧಿ ನಮ್ಮ ನಿಮ್ಮಲ್ಲಿ ಬೇಕಂತ ಹೇಳಿದಳಕ್ಕಿ. ಇವೇನ ಅಂಕಂದ್ರ ನಮಸ್ಕಾರ ಗಾಳಿ ನಮಸ್ಕಾರಗಳದಾವ. ಇವು ಯಾವ ದಂಡಿಗೂ ಹಚ್ಚಂಗಿಲ್ಲ ನಿನಗ. ಎಷ್ಟು ದಿನ ಹುಡ್ಕೋ ತಿರ್ಗಾಡಕ್ರಿ ಢೊಂಕ ನಮಸ್ಕಾರ. ಎಂತ ಢೊಂಕ ನಮಸ್ಕಾರ ಒಳದ ಹಂಡಿಗೆ ಹತ್ತಂಗಿಲ್ಲ. ಮತ್ತೇನು ಕೇಳ್ತಾಳ ಹೆಣ್ಮಗಳು? ಹಾದಿ ಒಳಗ 3 ಹಾದಿಗಳು ಉಂಟು, ಶೋಧ ಮಾಡಿ ನೋಡಿ ಕೋರಿ ಓದಿ. ಹಾದಿ ತಿಳಿಯದೆ ವಾದ ಹಾಕವ ವಿಶ್ವದ್ರೋಹಿ ಅವನೇ ತಿರುವಾದಿ ಅಂತ ಹೇಳಕಿ. ಅಂದ್ರೆ ನಮ್ಗೆ ಹೊಟ್ಟೆ ಹಾದಿ ತಿಳಿದಿಲ್ಲ ತಿಳ್ತಾಳಕಿ. 2 ಗಡಿಗಳು ಭಾಳ ಹಾದಿ ಮ್ಯಾಗ ಅದಾವ.